ಏನಾಗ್ತದೆ ಇವರಿಬ್ರು ಮಧ್ಯ? ನಕ್ಷತ್ರಂಗೆ ಒಬ್ಬ ಪ್ರೇಮಿ, ಅದ್ಯಾರು ಅಂತ ಅವಳ ಬೆಸ್ಟ್ ಫ್ರೆಂಡ್ಗೆ ಗೊತ್ತಿಲ್ಲ, ಕೇಳಿದ್ರು ಹೇಳ್ತಿಲ್ಲ. ಏನಕ್ಕಷ್ಟು ಗೊತ್ತು? ಏನಿರ್ಬೋದು? ಮಾವನ ಹತ್ರ ಎಲ್ಲಾನು ಹೇಳ್ಕೊಂಡಿದ್ದಾಳೆ. ಪ್ರಪೋಸ್ ಮಾಡೋದಕ್ಕೂ ಹೋಗಿದ್ಲಂತೆ. ಫ್ರೆಂಡ್ ಅಂತ. ಅಂದ್ರೆ ಭೂಪತಿನ ಲವ್ ಮಾಡ್ತಿದ್ದಾಳ? ಯಾಕಿಷ್ಟ ತರ ಮಾಡಿದ್ರಿ? ಟ್ರಾಫಿಕ್ ಪುಟ ಸಿಕ್ಕಾಕೊಂಡ್ಬಿಟ್ವಿ, ಅದಕ್ಕೆ ಲೇಟ್ ಆಯ್ತು. ಬೆಳಿಗ್ಗೆ ಹೋದರ್ ಇವಾಗ ಬರ್ತಿದ್ದೀರಾ? ಎಷ್ಟ್ ಸುಸ್ತಾಗಿದೆಯೇನೋ. ಹೋಗಿ ಕೈಕಾಲು ತೊಳ್ಕೊಂಬನಿ, ನಾನು ಊಟಕ್ಕೆ ಬಡಿಸ್ತೀನಿ. ನಕ್ಷತ್ರ, ಪರವಾಗಿಲ್ಲ, ಊಟ ಆಮೇಲೆ ಮಾಡಿದ್ರಾಯ್ತು. ಅಂದ್ಹಾಗೆ ನೀನು ಶ್ವೇತಾ ಭೂಪತಿ ಮನೆಗೆ ಹೋಗಿದ್ರಂತೆ. ಅವಾಗ್ಲೇ ಕಾಲ್ ಮಾಡಿದ್ದೆ, ಚಂಪಾ ಹೇಳಿದ್ಲು. ಏನ್ ಅಷ್ಟೊಂದು ಸಡನ್ ಆಗಿ? ಅದು ಅದು ಹೀಗೆ, ನೀವು ಇರ್ಲಿಲ್ಲ, ಭಾರ್ಗವಿ ಆಂಟಿನ ಮನೇಲಿ ಇರ್ಲಿಲ್ಲ ಅಲ್ವಾ, ಅದಕ್ಕೆ ಬೋರ್ ಆಗ್ತಿತ್ತು. ಅದಕ್ಕೆ ಭೂಪತಿನ ಕರೆದು ಅವ್ರ ಮನೆಗೆ ಹೋಗಿ ಬಂದ್ವಿ. ಅದಿರ್ಲಿ, ನೀನಾಗ್ಲೇ ಫೋನ್ ಮಾಡಿದ್ಯಲ್ಲ, ನಾವು ಆರಾಮಾಗಿದ್ದೀವಿ ಅಂತ ವಿಚಾರಿಸಕ್ಕೆ. ನಾವು ಅಪಾಯದಲ್ಲಿದ್ದೀವಿ, ನಮ್ಮ ಮೇಲೆ ಅಟ್ಯಾಕ್ ಆಗುತ್ತೆ ಅಂತ ನಿನಗೆ ಗೊತ್ತಿತ್ತು? ಅದು ಎಕ್ಸಾಕ್ಟ್ ಆಗಿ ಅದೇ ಟೈಮ್ಗೆ ನೀ ಹೇಗೆ ಕಾಲ್ ಮಾಡಿದೆ? ಅದು ಅಂಕಲ್, ನೀವು ಹೊರಟು ಸುಮಾರು ಹೊತ್ತಾಗಿತ್ತು. ನೀವು ತಲುಪಿದಿರೋ ಇಲ್ವೋ, ಪೂಜೆ ಶುರುವಾಯ್ತೋ ಇಲ್ವೋ ಅಂತ ನೀವು ಫೋನೇ ಮಾಡಿಲ್ಲ. ಅದಕ್ಕೆ ನಾನೇ ವಿಚಾರಿಸೋಣ ಅಂತ ಫೋನ್ ಮಾಡಿದೆ ಅಷ್ಟೇ. ಇದಷ್ಟೇ ಅಲ್ಲ ನಕ್ಷತ್ರ, ಇದ್ರ ಹಿಂದೆ ಬೇರೆ ಏನೋ ವಿಷಯ ಇದೆ. ಇಲ್ಲ ಅಂಕಲ್, ಆ ಹುಡ್ಗ ಮತ್ತೆ ನಿಮ್ಮನ್ನ ಅಡ್ಡ ಹಾಕಿ ತೊಂದರೆ ಕೊಟ್ನೋ ಏನೋ. ನೀವು ಆರಾಮಾಗಿದ್ದೀರೋ ಇಲ್ವೋ ಅಂತ ಯೋಚನೆ ಆಗಿ ಫೋನ್ ಮಾಡಿದೆ ಅಷ್ಟೇ. ನಿಮ್ಗೇನು ಆಗಿಲ್ಲ ಅಲ್ವಾ? ಅವ್ನು ನಿಮ್ಗೇನು ಮಾಡಿಲ್ಲ ತಾನೆ? ಇಲ್ಲಪ್ಪ, ನಾವು ಆರಾಮಾಗೇ ಇದ್ದೀವಿ. ನಮ್ಮ ಮಗಳ ಪುಣ್ಯ ಅನ್ಸುತ್ತೆ, ನಾವು ನಮ್ಮ ಕೈಯಾರೆ ಅವಳು ದಾರೆ ಎರಿಬೇಕು ಅಂತ ಅವಳು ಹಣೆ ಬರದಲ್ಲಿ ಬರ್ದಿದೆ ಅನ್ಸುತ್ತೆ. ಅದಕ್ಕೆ ಇವತ್ತು ಮತ್ತು ಸಾವಿನ ಬಾಯಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದ್ವಿ. ಆದ್ರೆ ಇದ್ ಮತ್ತೆ ರಿಪೀಟ್ ಆಗಲ್ಲ ಅಂತ ಏನ್ರಿ ಗ್ಯಾರಂಟಿ? ಯಾಕೋ ಭಯ ಆಗ್ತಾ ಇದೆ. ನೀವ್ ನೋಡಿದ್ರೆ ಯಾವಾಗ್ಲೂ ಮನೆಯಿಂದ ಹೊರಗಡೆನೆ ಇರ್ತೀರ. ಇನ್ಮೇಲೆ ಬೇಕು ಅಂದ್ರೂ ನೀವು ಮನೇಲಿರಕ್ ಸಾಧ್ಯನೇ ಇಲ್ಲ. ಮದ್ವೆ ಇನ್ನೇನ್ ಹತ್ರ ಬಂತು, ಅಲ್ಲಿ ಇಲ್ಲಿ ಓಡಾಡ್ಲೇಬೇಕು. ಅವ್ನ್ ಮತ್ತೆ ಬಂದ್ರೆ? ಬರಲ್ಲ ಆಂಟಿ. ಹಾಗಾಗಕ್ಕೆ ನಾನ್ ಬಿಡಲ್ಲ. ಏನಂದ್ರೆ ನಕ್ಷತ್ರ? ಏನೂ ಇಲ್ಲ, ನಾವಿನ್ಮೇಲೆ ಹುಷಾರಾಗಿರೋಣ. ಆತರ ಎಲ್ಲ ಏನೂ ಆಗಲ್ಲ ಅಂದೆ. ಮದ್ವೆ ಬೇರೆ ಹತ್ರ ಬರ್ತಿದೆ, ನೀವ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿ. ರೀ,
ಈ ಹುಡುಗಿ ಒಂಥರ ವಿಚಿತ್ರವಾಗಿ ಮಾತಾಡ್ತಾ ಇದ್ದಾಳೆ ಅಂತ ನಿಮ್ಗನ್ನಿಸ್ತಾ ಅಲ್ವಾ? ಎಸ್, ಖಂಡಿತ ಇವಳು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾಳೆ. ಅಯ್ಯೋ ಮ್ಯಾಮ್, ಏನ್ ಈ ತರ ಬರ್ದಿದ್ದೀರಾ? ಅದೆಲ್ಲ ನಿಂಗೆ ಯಾಕೆ? ಪೂರ್ತಿ ಓದಿದ್ಯಾ? ರೆಡಿನಾ? ಹ್ಞೂ ಮ್ಯಾಮ್, ಮಗ್ಗಿ ಬಾಯ್ಪಾಠ ಮಾಡ್ದಂಗೆ ಲೈನ್ ಟು ಲೈನ್ ಬಾಯ್ಪಾಠ ಮಾಡಿದ್ದೀನಿ. ಸಿಮ್ ಕಾರ್ಡ್? ಹಾ, ನೀವ್ ಹೇಳ್ದಂಗೆ ಹೊಸ ಸಿಮ್ ಕಾರ್ಡ್ ತಂದಿದ್ದೀನಿ. ಗುಡ್. ಆದ್ರೂ ಮ್ಯಾಮ್, ನಂಗೇನೋ ಡೌಟು. ಏನು? ಅಲ್ಲ, ಯಾಕೆ ಈ ತರ ಬರ್ದಿದ್ದೀರಾ? ನಕ್ಷತ್ರಂಗೆ ಭೂಪತಿ ಸರ್ ಮೇಲೆ ಛೆ, ಏನ್ ಮ್ಯಾಮ್ ಇದೆಲ್ಲ? ನಂಗೆ ಓದಕ್ಕೆ ಒಂಥರ ಆಯ್ತು. ಇದನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗ್ತಿಲ್ಲ. ಡೌಟ್ ಇದೆ, ಸ್ಟ್ರಾಂಗ್ ಆಗಿ ಡೌಟ್ ಇದೆ. ಡೌಟ್ ಬಂದ್ಮೇಲೆ ಕ್ಲಾರಿಫೈ ಮಾಡ್ಕೋಬೇಕಲ್ವಾ? ಆಲ್ರೆಡಿ ಸುಮಾರು ವಿಷಯಕ್ಕೆ ತಲೆನಲ್ಲಿ ಹುಳ ಬಿಟ್ಕೊಂಡು ಓಡಾಡ್ತಿದ್ದೀನಿ. ಇದು ಹೊಕ್ಕಿದ್ರೆ ಮದ್ವೆನೂ ಬೇಡ ಏನೂ ಬೇಡ ಅಂತ ಓಡೋಗ್ಬಿಡ್ತೀನಿ. ಅಲ್ಲ ಮ್ಯಾಮ್, ನಿಮಗೆ ಯಾಕೆ ಈ ತರ ಡೌಟ್ ಬಂತು ಅಂತೀನಿ. ಅವರಿಬ್ರು ಫ್ರೆಂಡ್ಸ್ ಅಲ್ವಾ? ಯಾವಾಗ ನೋಡಿದ್ರು ಫ್ರೆಂಡು ಫ್ರೆಂಡು ಅಂತ ಸಾಯ್ತಿರ್ತಾಳೆ. ಮ್ಯಾಮ್, ಅದೆಲ್ಲ ನಿನಗೆ ಯಾಕೆ? ನಿನ್ಗೆಲ್ಲಾನು ಗೊತ್ತಾಗ್ಬೇಕು, ನಾನು ನಿನ್ಗೆಲ್ಲಾನು ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಏನಿಲ್ಲ. ಬಾಳ್ ಮುಚ್ಕೊಂಡು ಎಡ್ಜಸ್ಟ್ ಮಾಡು, ಅದಕ್ಕೆ ನಾನು ನಿನ್ಗೆ ಪೇ ಮಾಡ್ತಿರೋದು. ಓಕೆ ಮ್ಯಾಮ್, ಸಾರಿ. ಪ್ಲಾನ್ ಗೊತ್ತಲ್ವಾ? ಹಾ ಮ್ಯಾಮ್, ನೀವು ಹೇಳ್ದಂಗೆ ಮಾಡಿ ತೋರಿಸ್ತೀನಿ. ಹ್ಮ್. ಹಲೋ. ಹಾ ಹೇಳಿ, ಯಾರು? ನಾನು ಯಾರಾದ್ರೂ ಆಗಿರ್ಲಿ, ಅದನ್ನ ಕಟ್ಕೊಂಡು ನಿಂಗೆ ಏನೂ ಆಗ್ಬೇಕಾಗಿಲ್ಲ. ರೀ, ಯಾರೀ ನೀವು? ಏನ್ ತಲೆ ಕೆಟ್ಟಿದೆ ನಿಮ್ಗೆ? ಫೋನ್ ಮಾಡೋದ್ ಮಾಡ್ಬಿಟ್ಟು ಈ ತರ ಮಾತಾಡ್ತಿದ್ದೀರಲ್ಲ? ಏಯ್, ಅದೆಲ್ಲ ಬಿಟ್ಟಾಕು. ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ, ಸುಮ್ಮನೆ ಕೇಳಿಸ್ಕೊ. ಯಾರು ಏನಂತಲೇ ಗೊತ್ತಿಲ್ಲ, ನಿಮ್ಮ ಹತ್ರ ಏನ್ರಿ ನನಗ್ ವಿಷಯ? ಸುಮ್ನೆ ಇಡ್ರಿ ಫೋನು. ಫೋನ್ ಇಟ್ರೆ ನಿಂಗೆ ಲಾಸ್ ಕಂದ. ಸುಮ್ಮನೆ ಕೇಳಿಸ್ಕೊ. ನಾನ್ ಯಾರು ಅನ್ನೋದ್ಕಿಂತಲೂ ನಾನು ಹೇಳೋ ವಿಷಯ ಮುಖ್ಯ. ಏನ್ ನೀನು ಕಣ್ ಮುಚ್ಕೊಂಡು ಮನ್ಸಲ್ಲೇ ಮಂಡ್ಗೆ ತಿಂದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಏನ್ ಹಾಗಂದ್ರೆ? ನೋಡಿ, ಸುಮ್ನೆ ಏನೇನೋ ಮಾತಾಡ್ಬೇಡಿ. ಹಲೋ ಮೇಡಮ್, ಏನೇನೋ ಅಲ್ಲ. ತಾವು ಫ್ರೆಂಡು ಅನ್ಕೊಂಡು ಸೀಕ್ರೆಟ್ ಆಗಿ ಭೂಪತಿನ ಲವ್ ಮಾಡ್ತಿರೋ ವಿಷಯ ಯಾರಿಗೂ ಗೊತ್ತಿಲ್ಲ ಅನ್ಕೊಂಡ್ರು ಹೇಗೆ? ನಂಗೆ ಎಲ್ಲ ಗೊತ್ತು. ನಿಂಗೆ ಅವನ ಮೇಲೆ ಲವ್ ಆಗಿದ್ದು, ಅವನಿಗೆ ಪ್ರಪೋಸ್ ಮಾಡಕ್ ಹೋಗಿದ್ದು ಎಲ್ಲ ನಂಗೆ ಗೊತ್ತು. ಯಾರ್ ನೀನು? ನಿಂಗೇನ್ ಬೇಕು? ಹೋ, ಹಾಗಾದ್ರೆ ವಿಷಯ ಹೌದಂತ ಆಯ್ತು. ಏನು ಲವ್ ಜೋರಾ? ನೀವ್ ಏನ್ ಮಾತಾಡ್ತಿದ್ರೋ ನಂಗೆ ಗೊತ್ತಿಲ್ಲ. ಮತ್ತೆ ನನ್ಗೆ ಫೋನ್ ಮಾಡಕ್ ಹೋಗ್ಬಿಡಿ.
ಏನ್ ಮ್ಯಾಮ್ ಇದು ಕಥೆಲೆ ಟ್ವಿಸ್ಟ್ ಇಲ್ಲ ಹೊಸ ಚಾಪ್ಟರ್ ಓಪನ್ ಆಗ್ತಿದ್ಯಾ? ಏನ್ ಮ್ಯಾಮ್ ಇವಳು ನನ್ ಮಿಸ್ಟ್ರಿ ನನ್ ಫ್ರೆಂಡ್ ನನ್ ದೋಸ್ತ್ ಅನ್ಕೊಂಡು ಈ ತರ ಸ್ಕೆಚ್ ಹಾಕಿದಾಳಲ್ಲ. ಅಲ್ಲ ಅವಳಿಗೆ ಯಾವ ಗ್ಯಾಪ್ ಅಲ್ಲಿ ಭೂಪತಿ ಸರ್ ಮೇಲೆ ಲವ್ ಆಗಿರ್ಬೋದು? ನನಗೂ ಅದೇ ಗೊತ್ತಾಗ್ತಿಲ್ಲ. ನನಗೆ ಡೈಜೆಸ್ಟ್ ಕೂಡ ಮಾಡ್ಕೊಳಕ್ ಆಗ್ತಿಲ್ಲ. ಕರಿಬೇಕು ನನ್ನ ಭೂಪತಿ ನನ್ನ ಹುಡುಗನ ಮೇಲೆ ಕಣ್ಣು ಹಾಕಿದಾಳ. ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ಡೈರೆಕ್ಟ್ ಪ್ಯಾಲೇಸ್ಗೆ ಏಣಿ ಹಾಕಿದಾಳೆ. ಅವಳ ಮನ್ಸಲ್ಲಿದ್ದ ಆಸೆ ಇದೆ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಇಷ್ಟು ದಿನ ಆದ್ರೂ ಭೂಪತಿಗೆ ಅವಳ ಲವ್ವರ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ನೀವ್ ನೋಡಿ ಮ್ಯಾಮ್, ಒಂದೇ ದಿನಕ್ಕೆ ಸತ್ಯದ ಬುಡಕ್ಕೆ ಕೈ ಹಾಕಿದಿರ. ಆದ್ರೆ ಭೂಪತಿ ಸರ್ಗೆ ತಾನೇ ಆ ಲವರ್ ಅಂತ ಒಂದಿನನೂ ಡೌಟ್ ಬರ್ಲಿಲ್ವಾ? ಒಳ್ಳೇದಾಯ್ತು. ಅವನ್ಗಂತ ಡೌಟ್ ಬರೋದು ಬೇಡ. ಹೇಗೆ ವಿಷಯ ಬೇರೆಯವ್ರಿಗೆ ಗೊತ್ತಾಯ್ತು? ರಾಜಣ್ಣ ಚಾಚಾಕ್ಬಿಟ್ರೆ ನಾನ್ ಯಾರಿಗೂ ಹೇಳಿಲ್ಲ. ಆದ್ರೂ ದೇವ್ರೆ, ಇದೇನಾದ್ರೂ ಭೂಪತಿ ಗೊತ್ತಾದ್ರೆ? ನೋ, ಗೊತ್ತಾಗ್ಬಾರ್ದು. ಯಾವ್ದೇ ಕಾರಣಕ್ಕೂ ಭೂಪತಿವರೆಗೂ ಈ ವಿಷಯ ಹೋಗ್ಬಾರ್ದು. ಇದಕ್ಕೇನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ನಾಳೆನೆ ಆ ಕೆಲಸ ಮಾಡ್ತೀನಿ.